ದರ್ಶನ್ ಸೇರಿ ಆರೋಪಿಗಳು ಕಸ್ಟಡಿಗ ಜೈಲಿಗ ಅನ್ನೋ ಪ್ರಶ್ನೆ. ಮತ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆನಾ ಅಥವಾ ಪರಪ್ಪನ ಅಗ್ರಹಾರ ಜೈಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದಕ್ಕಿದೆ. ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಕೊಡುತ್ತಾ? ಇವತ್ತು ನ್ಯಾಯಾಂಗ ಬಂಧನ ವಿಧಿಸಿದರೆ ಜುಡಿಷಿಯಲ್ ಕಸ್ಟಡಿ ಅಂತಂದರೆ ಜೈಲಿಗೆ ಹೋಗಬೇಕು, ಪರಪ್ಪನ ಅಗ್ರಹಾರ ಜೈಲಿಗೆ. ಎರಡನೇ ಬಾರಿ ನಟ ದರ್ಶನ್ ಆ ಜೈಲಿಗೆ ಹೋಗುವಂಥ ಸದಾವಕಾಶ ಸೃಷ್ಟಿಯಾಗಿದೆ. ಈಗ ಸ್ವಲ್ಪ ಹೊತ್ತಲ್ಲಿ ಅದಕ್ಕೆ ಉತ್ತರ ಸಿಗೋದಕ್ಕಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರಾ ಮತ್ತೊಮ್ಮೆ? ಅಲ್ಲ, ಇವತ್ತಲ್ಲ ನಾಳೆ ಹೋಗಲೇಬೇಕು. ಇವತ್ತು ಒಂದು ವೇಳೆ ಮತ್ತೆ 2 ದಿನ ಏನಾದರೂ ಕಸ್ಟಡಿ ವಿಸ್ತರಣೆ ಆದರೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್, ಇಲ್ಲ ಅಂತಾದರೆ JC ಅಂದರೆ ಅದೇ ಪರಪ್ಪನ ಅಗ್ರಹಾರ ಜೈಲು. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೇರ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಈಗ ಆರೋಪಿಗಳ ಕಸ್ಟಡಿ ವಿಸ್ತರಣೆ ಕೇಳುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಖಂಡಿತ ರಕ್ಷಿತ್, ಈ ಪ್ರಕರಣದಲ್ಲಿ ನೋಡೋದಾದ್ರೆ ಈಗ ಮೊದಲನೇದಾಗಿ ಇರುವಂತಹ ಡೌಟ್ ಏನಂತಂದ್ರೆ ದರ್ಶನ್ ಅವರನ್ನ ನಿನ್ನೆ ವಶಕ್ಕೆ ಪಡೆದಂತಹ ಕಾರಣಗಳೇನಿದೆ ಅದು ಪ್ರಮುಖವಾದಂತಹ ಅಂಶಗಳನ್ನ ಒಳಗೊಂಡಿತ್ತು. ಮತ್ತೆ ಯಾಕೆ ಅವ್ರನ್ನ ಕೇಳಿದ್ರು ಅನ್ನೋದಾದ್ರೆ ಒಂದಷ್ಟು ಹಣದ ಮೂಲಗಳನ್ನ ಪತ್ತೆ ಮಾಡಬೇಕಿತ್ತು. ಆರೋಪಿ ಸತ್ಯವನ್ನ ಮರೆಮಾಚುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗೆ ಸುಮಾರು ಆರೋಪಗಳನ್ನ ಈಗ ನಿನ್ನೆ ಏನು ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಈಗ ಸಿಕ್ತಿರುವಂತಹ ಇನ್ಫಾರ್ಮೇಶನ್ ಏನಂತಂದ್ರೆ ಪ್ರಕರಣದಲ್ಲಿ ಆರೋಪಿ ಅದರಲ್ಲೂ ಪ್ರಮುಖವಾಗಿ ಏನು ಮೃತ ವ್ಯಕ್ತಿ ರೇಣುಕಸ್ವಾಮಿ ಫೋನ್ ನ ಸೀಸ್ ಮಾಡುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಯಾಕಂದ್ರೆ ಸಿಕ್ಕಿಲ್ಲ. ಪ್ರದೂಷ್ ಮತ್ತೆ ಆತ ತಗೊಂಡೋಗಿ ರಘು ಮತ್ತೆ ರೇಣುಕಸ್ವಾಮಿ ಇಬ್ಬರ ಫೋನ್ ಅನ್ನ ಮೋರಿಯಲ್ಲಿ ಬಿಸಾಕುವಂತ ಕೆಲಸವನ್ನು ಮಾಡಿದ್ರು. ಆ ಮೋರಿಯನ್ನ ಒಂದು ಈಜು ತಜ್ಞರನ್ನು ಸಹಿತ ಕರೆತರುವಂತ ಕೆಲಸವನ್ನು ಮಾಡಿದ್ರು. SDRF ಅನ್ನ ಕರೆತಂದು ಪರಿಶೀಲನೆ ನಡೆಸಿದ್ರು, ಆದ್ರೆ ಸಿಕ್ಕಿಲ್ಲ ಅನ್ನೋದು ಮೊದಲನೇ ಅಂಶ. ಎರಡನೇದಾಗಿ ಪ್ರಕರಣದಲ್ಲಿ ಇನ್ನೂ ಓರ್ವ ವ್ಯಕ್ತಿಯ ಪಾತ್ರ ಇದೆ ಅನ್ನುವಂಥದ್ದು ಕ್ಲಾರಿಟಿ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಪ್ರದೂಷ್ ಎಂಬಾತ ವ್ಯಕ್ತಿ ಈ ಒಂದು ಕೃತಿಯನ್ನು ಎಸಗುವಂತ ಸಂದರ್ಭದಲ್ಲಿ ಆತನ ಕರೆತಂದಿದ್ದ. ಆದ್ರೆ ಆತನ ಹೇಳಿಕೆಯನ್ನ ಆತ ಯಾರು ಅನ್ನೋದನ್ನ ಇನ್ನೂ ಕೂಡ ಆತ ರಿವೀಲ್ ಮಾಡಿಲ್ಲ ಅನ್ನೋ ಪಾಯಿಂಟ್ ಇದೆ. ಹೀಗಾಗಿ ಪುನಃ ಕಸ್ಟಡಿ ಕೇಳ್ತಾರ ಅನ್ನೋ ಒಂದು ಡೌಟ್ ಇರುವಂತದ್ದು. ಇದರ ಜೊತೆಗೆ ಪ್ರಮುಖವಾಗಿ ಈ ಒಂದು ಒಟ್ಟು ಇಡೀ ಪ್ರಕರಣದಲ್ಲಿ 70 ಲಕ್ಷ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರುವಂತದ್ದು. ಈಗ 37.5 ಲಕ್ಷವನ್ನು ಮಾತ್ರ ಸೀಸ್ ಮಾಡಿದ್ದಾರೆ. ಅಂದ್ರೆ ಉಳಿದ ಹಣವನ್ನು ಸೀಸ್ ಮಾಡಿದ್ದಾರೆ. ಆದ್ರೆ 37.5 ಲಕ್ಷಕ್ಕೆ ಯಾರಿಂದ ಹಣವನ್ನು ಸಂಗ್ರಹಿಸಲಾಯಿತು, ಆ MLA ಯಾರು, ಮತ್ತೆ ಜೊತೆಗೆ ಆ ಹಣವನ್ನು ತಂದುಕೊಟ್ಟಂತಹ ವ್ಯಕ್ತಿ ಯಾರು, ಆ ವ್ಯಕ್ತಿಯ ಪಾತ್ರದ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇದೆ. ಹೀಗೆ ಸುಮಾರು ಕಾರಣಗಳಿದೆ. ಈ ಆಧಾರವಾಗಿ ಪುನಃ ಕಸ್ಟಡಿಗೆ ಕೇಳ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಅದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸೋದಕ್ಕೆ ಅವರ ಪರ ವಕೀಲರು ಕೂಡ ಈಗ ಸಜ್ಜಾಗಿ ನಿಂತಿದ್ದಾರೆ. ಕಾರಣ ಏನಂತಂದ್ರೆ ಪ್ರಕರಣದಲ್ಲಿ ಈಗಾಗಲೇ 12 ದಿನ ವಿಚಾರಣೆ ನಡೆದಿದೆ. ಪ್ರಕರಣದಲ್ಲಿ ಓರ್ವ VIP ಆರೋಪಿಯನ್ನ ಇಟ್ಕೊಂಡು ಅದರಲ್ಲೂ ಕೂಡ ಒಬ್ಬ ಸೆಲೆಬ್ರಿಟಿಯನ್ನ ಇಟ್ಕೊಂಡು ಪೊಲೀಸರು ವಿನಾಕಾರಣ ಅವರಿಗೆ ಟಾರ್ಚರ್ ಮಾಡುವಂತಹ ಪ್ರಸಂಗ ನಿರ್ಮಾಣ ಮಾಡ್ತಿದ್ದಾರೆ. ಅದರ ಜೊತೆಗೆ ಪ್ರಕರಣದಲ್ಲಿ ಅವರನ್ನ ಏನಾದರೂ ಈಗ ಕಸ್ಟಡಿಗೆ ಪಡೆಯುವ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅವರಿಂದ ಏನೇನು ರಿಕವರಿ ಆಗಬೇಕು ಎಲ್ಲದೂ ಆಗಿದೆ. ಡೆಡ್ ಬಾಡಿ ರಿಕವರಿ ಆಗಿದೆ, ಜೊತೆಗೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ, ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ, ಮೆಡಿಕಲ್ ಚೆಕಪ್ ಆಗಿದೆ. ಇಷ್ಟೆಲ್ಲ ಆದಂತಹ ಬಳಿಕ ಪುನಃ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇದು ವಿನಾಕಾರಣ ಕಿರುಕುಳ ಕೊಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪನ ಅವರು ಕೂಡ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಎರಡು ಕಡೆ ವಾದ ಏನಾಗುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಇದರ ನಡುವೆ ಇನ್ನೊಂದು ಕಡೆ ನಾವು SIT ಪೊಲೀಸ್ ಅಧಿಕಾರಿಗಳ ಕೆಲವೊಂದಷ್ಟು ಮಂದಿ ಕೇಳಿದಂತ ಸಂದರ್ಭದಲ್ಲಿ ಇಲ್ಲ, ದರ್ಶನ್ ನಮಗೆ ಅವಶ್ಯಕತೆ ಇಲ್ಲ, ದರ್ಶನಿಂದ ಎಲ್ಲ ಸ್ಟೇಟ್ಮೆಂಟ್ ಪಡ್ಕೊಳ್ಳಾಗಿದೆ, ರಿಕವರಿ ಮಾಡಬೇಕಾಗಿರುವಂತಹ ಮೊಬೈಲ್ ಪ್ರದೂಷಿಗೆ ಸಂಬಂಧಪಟ್ಟಿರುವಂತದ್ದು, ಜೊತೆಗೆ ಹಣದ ಮೂಲವನ್ನ ಈಗಾಗಲೇ ಅನೇಕ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ವಿ, ಆ ವ್ಯಕ್ತಿಗೆ ನೋಟಿಸ್ ಕೊಟ್ಟು ನಾವು ಅದನ್ನ ವಿಚಾರಣೆ ಒಳಪಡಿಸಿ ಅದನ್ನು ಪತ್ತೆ ಹಚ್ಚಬಹುದು. ಹೀಗಾಗಿ ನಾವು ಅವ್ರನ್ನ JC ಕೊಡಿ ಅಂತೇಳಿ ಮನವಿ ಮಾಡ್ತೀವಿ. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಅವರ ಜಾಮೀನು ಅರ್ಜಿಯನ್ನ ಇಲ್ಲಿ ಪುರಸ್ಕರಿಸಬಾರದು ಅನ್ನೋ ಮನವಿಯನ್ನು ಮಾಡ್ತೀವಿ ಅಂತ ಇನ್ನೊಂದು ಕಡೆ ಮೂಲಗಳು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಈ ಮೂಲಕ ಈಗ ಸದ್ಯಕ್ಕೆ ಕೆಲ ನಿಮಿಷಗಳಲ್ಲಿ ಡಿಸೈಡ್ ಆಗುತ್ತೆ ದರ್ಶನ್ ಜೈಲ್ಗೆ ಹೋಗ್ತಾರ ಇಲ್ಲ ಪುನಃ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ PC ಕಸ್ಟಡಿನ ಅನುಭವಿಸ್ತಾರ ಅನ್ನೋದು ಈಗ ಸದ್ಯಕ್ಕೆ ಇರುವಂತದ್ದು. ಇನ್ನು ಕೆಲ ನಿಮಿಷಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ರಕ್ಷಿತ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ದೃಶ್ಯ ಗಮನಿಸ್ತಾ ಇದ್ದೀರಿ. ಆರೋಪಿಗಳನ್ನು ವಾಪಸ್ಸು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿಂದ ಪೊಲೀಸ್ ವೆಹಿಕಲ್ಗಳು ಮೂವ್ ಆಗ್ತಾ ಇರೋದನ್ನು ಸ್ಕ್ರೀನಲ್ಲಿ ಗಮನಿಸಬಹುದು. ಸ್ವಲ್ಪ ಹೊತ್ತಲ್ಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ಅವರ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಮೊನ್ನೆ ಈ 4 ಮಂದಿ ಆರೋಪಿಗಳನ್ನು ಕಸ್ಟಡಿ ಕೇಳೋ ಸಂದರ್ಭದಲ್ಲಿ ಪೊಲೀಸರು ರಿಮಾಂಡ್ ಅಪ್ಲಿಕೇಶನಲ್ಲಿ ಒಂದಿಷ್ಟು ವಿಚಾರಗಳನ್ನು ಉಲ್ಲೇಖಿಸಿದರು. ಯಾಕೆ ಆ 4 ಮಂದಿ ಕಸ್ಟಡಿಗೆ ಬೇಕು ಅನ್ನೋದಕ್ಕೆ ಕಾರಣಗಳನ್ನು ಕೊಡಲಾಗಿತ್ತು. ಮೊದಲನೇದಾಗಿ ಈ ಧನ್ರಾಜ್ ಅನ್ನುವಂಥ ಆರೋಪಿ, ಧನ್ರಾಜ್ನ ಪಾತ್ರ ಏನು ಅಂತಂದರೆ ಇಡೀ ಕೇಸ್ನಲ್ಲಿ ಆತ ಕರೆಂಟ್ ಶಾಕ್ ಕೊಟ್ಟಿರುವಂಥ ವ್ಯಕ್ತಿ. ಒಂದು ಎಲೆಕ್ಟ್ರಿಕ್ ಶಾಕ್ ಲೈಟು ಇದನ್ನು ಬಳಸಿ ಈ ಸೆಲ್ಫ್ ಡಿಫೆನ್ಸಿಗೆ ಬಳಸುವಂಥ ಲೈಟ್, ಅದು ಸೆಕ್ಯೂರಿಟಿಗಳೆಲ್ಲ ಬಳಸ್ತಾರೆ. ಸೊ ಆ ಲೈಟನ್ನು ಬಳಸಿ ಕರೆಂಟ್ ಶಾಕ್ ಕೊಟ್ಟಿರೋದು. ಸೊ ಅದನ್ನು ಎಲ್ಲಿಂದ ಖರೀದಿ ಮಾಡ್ದ, ಆ ಲೈಟ್ ಎಲ್ಲಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೋಬೇಕಿತ್ತು.
ಅದಕ್ಕಾಗಿ ಆರೋಪಿ ನಂಬರ್ 9 ಧನ್ರಾಜನ್ನು ಪೊಲೀಸರು ಕಸ್ಟಡಿ ಕೇಳಿದರು. ಇನ್ನೊಂದು ದರ್ಶನನ್ನು ಕಸ್ಟಡಿ ವಿಸ್ತರಣೆಗೆ ಕಾರಣ ಕೊಟ್ಟಿದ್ದು ಯಾವುದು ಅಂತಂದರೆ, ದರ್ಶನ್ ಈ ಕೇಸ್ನಲ್ಲಿ ಪ್ರಮುಖ ಪಾತ್ರವನ್ನು ನಿಭಾಯಿಸಿದಂಥ ವ್ಯಕ್ತಿ. ಪೊಲೀಸರು ರಿಮಾಂಡ್ ಅಪ್ಲಿಕೇಶನಲ್ಲಿ ಹೆಂಗೆ ಬರೆದಿದ್ದಾರೆ ಅಂತಂದರೆ, ಇಡೀ ಕೇಸಲ್ಲಿ 302 ಅಂದರೆ ಮರ್ಡರ್ ಕೇಸು ದರ್ಶನ್ಗೆ ಅಪ್ಲೈ ಆಗುತ್ತೆ. ಯಾವ ರೀತಿ ಅಂತಂದರೆ, ದರ್ಶನ್ನು ಕೂಡ ಹೊಡೆಯೋದ್ರಲ್ಲಿ ಬಡಿಯೋದ್ರಲ್ಲಿ ಭಾಗಿಯಾದಂಥ ವ್ಯಕ್ತಿ ಅಂತ ಪೊಲೀಸರು ರಿಮಾಂಡ್ ಅಪ್ಲಿಕೇಶನಲ್ಲಿ ಬರೆದಿದ್ದಾರೆ. ಮೊನ್ನೆ 364 ಹಾಕಿದ್ದಾರೆ ಈ ಕೇಸಲ್ಲಿ, ಅಂದರೆ ಕಿಡ್ನ್ಯಾಪು ಕೂಡ ದರ್ಶನಿಗೆ ಅಪ್ಲೈ ಆಗುತ್ತೆ. ಯಾಕೆಂತಂದರೆ ದರ್ಶನ್ ಸೂಚನೆಯ ಮೇರೆಯೇ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಲಾಗಿತ್ತು ಅಂತ ಮತ್ತೊಂದು ಸೆಕ್ಷನ್ ಹಾಕಿರೋದು ಇದರಲ್ಲಿ 201 ಸಾಕ್ಷ್ಯನಾಶ. ಸೊ ಸಾಕ್ಷ್ಯನಾಶವೂ ಕೂಡ ದರ್ಶನ್ಗೆ ಅಪ್ಲೈ ಆಗುತ್ತೆ. ದರ್ಶನ್ ಸೂಚನೆಯ ಮೇರೆಗೆ ಮೃತದೇಹಗಳನ್ನು ವಿಲೇವಾರಿ ಮಾಡಲಾಯಿತು ಅನ್ನೋ ವಿಚಾರ ಮತ್ತು ಅದಕ್ಕಾಗಿ ದುಡ್ಡು ಖರ್ಚು ಮಾಡಿದ್ದು ದರ್ಶನ್ನು ಅನ್ನೋದನ್ನು ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿದರು. ಮತ್ತೊಂದು ಕೇಸ್ ಹಾಕಿದರು, ಸೆಕ್ಷನ್ ಹಾಕಿದರು 384 ಅಂದರೆ ಎಕ್ಸ್ಟಾರ್ಷನ್ ಹೆಂಗೆ ಅಂತಂದರೆ, ರೇಣುಕಾ ಸ್ವಾಮಿಯ ಮೈ ಮೇಲೆ ಇದ್ದಂಥ ಚಿನ್ನಾಭರಣಗಳನ್ನು ಲೂಟಿ ಮಾಡಲಾಗಿತ್ತು. ಸೊ ಅದಕ್ಕೂ ದರ್ಶನನ್ನು ಅಲ್ಲೂ ಕೂಡ ಪೊಲೀಸರು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಹೆಂಗೆ ಅಂತಂದರೆ, ದರ್ಶನ್ ಹೇಳಿದ್ದಕ್ಕೋಸ್ಕರ ಉಳಿದ ಆರೋಪಿಗಳು ಆ ಚಿನ್ನಾಭರಣ ಕದ್ದಿದ್ದಾರೆ ಅಂತ. ಅಂದರೆ ಕಳ್ಳತನದ ಕೇಸು ಕೂಡ ದರ್ಶನ್ಗೆ ಅಪ್ಲೈ ಆಗೋ ರೀತಿಯಲ್ಲಿ ಪೊಲೀಸರು ರಿಮಾಂಡ್ ಅಪ್ಲಿಕೇಶನಲ್ಲಿ ಬರೆದಿದ್ದಾರೆ. ಸೊ ಈ ರೀತಿ ದರ್ಶನ್ ಎಲ್ಲ ಮತ್ತು 120B IPC 120B ಕ್ರಿಮಿನಲ್ ಕಾನ್ಸ್ಪಿರಸಿ ಅಪರಾಧಿಕ ಒಳಸಂಚು, ಅಂದರೆ ಇಡೀ ಕೇಸನ್ನು ನಾವು ಸಮಗ್ರವಾಗಿ ನೋಡಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ಹಾಕಲಾಗಿರುವಂಥ ಸೆಕ್ಷನ್ ಅದು. ಅಂದರೆ ಇದು ಮರ್ಡರ್ ಮಾತ್ರ ಅಲ್ಲ, ವ್ಯವಸ್ಥಿತವಾದಂಥ ಮರ್ಡರು. ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದು ಹೊಡೆದು ಬಡಿದು ಕೊಂದು ಆ ನಂತರ ಸಾಕ್ಷ್ಯನಾಶ ಮಾಡಿರೋದು, ಮೃತದೇಹವನ್ನು ವಿಲೇವಾರಿ ಮಾಡಿರೋದು. ಸೊ ಈ ಎಲ್ಲ ಕಾರಣಕ್ಕಾಗಿ IPC ಸೆಕ್ಷನ್ 120B. ಸೊ ಅದಕ್ಕೂ ಕೂಡ ದರ್ಶನ್ ಅಪ್ಲೈ ಆಗ್ತಾರೆ ಅಂತ ಪೊಲೀಸರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ದರ್ಶನ್ನಿಂದ ಇನ್ನಷ್ಟು ವಿಚಾರಗಳನ್ನು ಕಲೆ ಹಾಕೋದಕ್ಕಿದೆ ಅನ್ನೋದಕ್ಕೋಸ್ಕರ ಮತ್ತೆ 2 ದಿನ ಕಸ್ಟಡಿ ವಿಸ್ತರಣೆ ಕೇಳಿದರು. ಇನ್ನೊಂದು ಈ ಕೇಸ್ನಲ್ಲಿ ಈಗ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ವಿನಯ್ ಸ್ಟೋನಿ ಬ್ರೂಕ್ ಪಬ್ನ ಮಾಲಕ. ಸ್ಟೋನಿ ಬ್ರೂಕ್ ಪಬ್ನಲ್ಲೇ ಇದರ ಬಗ್ಗೆ ಚರ್ಚೆಗಳಾಗಿರೋದು, ಅಂದರೆ ಪಾರ್ಟಿ ಮಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಆತನನ್ನು ಕರ್ಕೊಂಡು ಬಂದಿರೋದು ಶೆಡ್ಡಿಗೆ. ಇನ್ನು ವಿನಯ್ ಈ ಕೇಸ್ನಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾನೆ ಅನ್ನೋದು ಪೊಲೀಸರು ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ. ಏನೇನು ಕಾರಣ ಅನ್ನೋದು, ವಿನಯ್ ಹುಡುಗರೇ ಇದನ್ನು ಮಾಡಿದ್ದಾರೆ, ವಿನಯ್ಗೆ ಸೇರಿರುವಂಥ ಅಥವಾ ವಿನಯ್ಗೆ ಗೊತ್ತಿರುವಂಥ ಶೆಡ್ ಅದು, ಈ ಹಿಂದೆಯೂ ಕೂಡ ಅಲ್ಲಿ ಬೇರೆ ಇಂಥ ಕೃತ್ಯಗಳನ್ನು ಎಸಗಿದಂಥ ಉದಾಹರಣೆಗಳಿದ್ದಾವೆ ಅನ್ನೋದು. ಮತ್ತು ವಿನಯ್ಗೆ ಒಂದು ಮೆಸೇಜ್ ಬಂದಿತ್ತಂತೆ ಅವತ್ತು ಆ ದಿನ, ಅದು ರಿಮಾಂಡ್ ಅಪ್ಲಿಕೇಶನಲ್ಲಿದೆ. ವಿನಯ್ಗೆ ಒಂದು ಮೆಸೇಜ್ ಬಂದಿದೆ, ಒಂದು ವಿಡಿಯೋ. ಆ ವಿಡಿಯೋ ಕಳಿಸಿದವರು ಯಾರು ಅನ್ನೋದಕ್ಕೆ ಉತ್ತರ ಇಲ್ಲ. ಅಂದರೆ ಇಷ್ಟು ಜನ 17 ಜನ ಅರೆಸ್ಟ್ ಆದವರಲ್ಲಿ ಒಬ್ಬರ ಅಥವಾ ಇದರ ಹೊರತಾದಂಥ ಮತ್ತೊಬ್ಬರು ಯಾರಾದರೂ ಈ ಕೇಸಲ್ಲಿ ಇದ್ದಾರಾ? ಸೊ ಇದಕ್ಕೆ ಉತ್ತರ ಹುಡುಕೋದಕ್ಕೆ ಪೊಲೀಸರು ವಿನಯನ್ನು ಕೂಡ ಕಸ್ಟಡಿ ಕೇಳಿದರು. ಮತ್ತೊಬ್ಬ ಪ್ರದೂಷನ್ನು ಕಸ್ಟಡಿ ಕೇಳೋದಕ್ಕೆ ಕಾರಣ ಏನಿತ್ತು ಅಂತಂದರೆ, ಪ್ರದೂಷು ಈ ಸರೆಂಡರ್ ಮಾಡಿಸಿರೋದು ಅದೆಲ್ಲ ಎಕ್ಸಿಕ್ಯೂಟ್ ಮಾಡಿದಂಥ ವ್ಯಕ್ತಿ. 4 ಜನರನ್ನು ಸರೆಂಡರ್ ಮಾಡಿಸೋದಿರ್ಬೋದು, ಅವರಿಗೆ ದುಡ್ಡು ಹಂಚಿದ್ದಿರ್ಬೋದು, ಇದನ್ನೆಲ್ಲ ಮಾಡಿರೋದು ಪ್ರದೂಷು ಆ ಸೈಟಿಗೆ ಅಂದರೆ ಕ್ರೈಮ್ ಸೀನಿಗೆ ಇನ್ನೊಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದ ಅನ್ನೋದು ಪೊಲೀಸರ ಅನುಮಾನ. ಆ ಇನ್ನೊಬ್ಬ ವ್ಯಕ್ತಿ ಯಾರು ಗೊತ್ತಿಲ್ಲ. ಹೇಗೆ ಕೇಳಿದರೂ ಕೂಡ ಪ್ರದೂಷ್ ಉತ್ತರ ಕೊಟ್ಟಿರಲಿಲ್ಲ. ಯಾವುದೇ ರೀತಿಯಲ್ಲಿ ವಿಚಾರಿಸಿದರೂ ಕೂಡ ಪ್ರದೂಷ್ ಕಡೆಯಿಂದ ಉತ್ತರ ಬಂದಿರಲಿಲ್ಲ. ಸೊ ಆ ಕಾರಣಕ್ಕಾಗಿ ಮತ್ತೆ ಆತನನ್ನು ಕೂಡ 2 ದಿನ ಕಸ್ಟಡಿ ವಿಸ್ತರಣೆಗೆ ಕೊಡಲಾಗಿತ್ತು. ಸೊ ಈಗ ಕಸ್ಟಡಿಗೆ ಪಡ್ಕೊಂಡಿರುವಂಥ ಉದ್ದೇಶ ಫುಲ್ಫಿಲ್ ಆಗಿದೆ ಗೊತ್ತಿಲ್ಲ. ಇವತ್ತು ರಿಮಾಂಡ್ ಅಪ್ಲಿಕೇಶನ್ ಮತ್ತೆ ಏನು ನೀಡಲಾಗುತ್ತೆ, ಅದರಲ್ಲಿ ನಮಗೆ ಅದಕ್ಕೆ ಸಂಬಂಧಿಸಿದಂಥ ಉತ್ತರಗಳು ಸಿಗತ್ತೆ. ಅಂದರೆ ಆ 2 ದಿನದ ಕಸ್ಟಡಿಯ ಸಂದರ್ಭದಲ್ಲಿ ಕಸ್ಟಡಿಗೆ ಕೇಳಲಾಗಿರುವಂಥ ಉದ್ದೇಶ ಸರ್ವ್ ಆಗಿದೆಯಾ? ಸೊ ಈ ಪ್ರಶ್ನೆಗೆ ಉತ್ತರ ಸಿಗೋದಕ್ಕಿದೆ ಇವತ್ತು.